ನಮಸ್ಕಾರ ಎಲ್ಲರಿಗೂ. ಇವತ್ತು ನಾವು ನಿಮ್ಗೆ ಭಾಳ ವಿಶೇಷವಾಗಿ ಮತ್ತು ಭಾಳ ಸುಲಭವಾಗಿ ಮೋತಿಚೂರ್ ಲಡ್ಡುವನ್ನು ಯಾವ ರೀತಿ ಮಾಡೋದು ಅಂತ ಹೇಳಿ ತೋರಿಸ್ಕೊಡಕತ್ತೀವಿ ರೀ. ನೀವು ಒಂದು ಸಲ ಇದನ್ನು ನೋಡಿದ್ರಿ ಅಂತಂದ್ರೆ ಸಾಕ್ರಿ, ಮತ್ತೊಂದು ಸಲ ಹೋಗಿ ಅಂಗಡಿಯಿಂದ ತರೋ ಅವಶ್ಯಕತೆ ಬರೋದಿಲ್ಲ. ಮನೆ ಒಳಗಡೆ ಅತಿ ಸುಲಭವಾಗಿ ಬಹಳ ಮಸ್ತಾಗಿ ಯಾವ ರೀತಿ ಮಾಡೋದು ಅಂತೇಳಿ ವಿತ್ ಟಿಪ್ಸ್ ನಾವು ನಿಮ್ಗೆ ತೋರಿಸ್ಕೊಡ್ತೀವಿ. ಅದಕ್ಕಿಂತ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಲ್ಲ ಅಂತಂದ್ರೆ ಜಲ್ದಿ ಸಬ್ಸ್ಕ್ರೈಬ್ ಒಂದು ಮಾಡಿಬಿಡ್ರಿ ಯೂಟ್ಯೂಬ್ ಚಾನಲನ್ನು. ಹಾಗೆ ಫೇಸ್ಬುಕ್ದಾಗ ಫಾಲೋನು ಮಾಡಿಬಿಡ್ರಿ. ನೆಕ್ಸ್ಟ್ ಏನು ಮಾಡಿರಿ, ಎಷ್ಟು ತೊಗೊಳ್ಬೇಕು ಅಂತಂದ್ರೆ ನೋಡಿರಿ, ಇಲ್ಲಿ ನಾವು ಕಡಲೆ ಹಿಟ್ಟನ್ನು ತೊಗೊಂಡ್ರಿ ತಿದ್ರಿ 1.5 ಕಪ್ಪಷ್ಟು ಕಡಲೆ ಹಿಟ್ಟನ್ನು ನಾವು ತೊಗೊಂಡಿದ್ದೇವೆ ರೀ. ಅದಾದ ನಂತರ ಏನು ಮಾಡಿರಿ, ಇದಕ್ಕೊಂದು ಈಟ ಉಪ್ಪನ್ನು ಸೇರಿಸ್ರಿ. ಅಷ್ಟಾದ ನಂತರ ಇದಕ್ಕೆ ಒಂದು ಈಟ ನೀವು ಫುಡ್ ಕಲರನ್ನು ಹಾಕಿರಿ ತಿದ್ರಿ. ಕೇಸರ ಹಾಕ್ಬೋದು, ಲೆಮನ್ ಎಲ್ಲವನ್ನು ಹಾಕ್ಬೋದು ರೀ. ಅದಾದ ನಂತರ ಅದಕ್ಕೆ ಸ್ವಲ್ಪ ನೀರನ್ನು ನೀವು ನೋಡ್ಕೊಂಡು ಹಾಕಬೇಕಾಗತ್ತೆ ರೀ ತಿದ್ರಿ. 1 ಕಪ್ಪಷ್ಟು ನೀರನ್ನು ಹಾಕಿ ಒಂದು ಬಿಟ್ರ್ ತೊಗೊಂಡ ಗರ 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 ತಿರುಗಿಸ್ಕೊಂತ ನೀವು ಹೋಗ್ಬೇಕ್ರಿ. ಅಂದ್ರೆ ಎಲ್ಲಿನೂ ಗಂಟು ಉಳಿಲಾರ್ದಂಗೆ ಆ ರೀತಿಯಾಗಿ ಒಂದು ಚಮಚೆಯಿಂದ ಮಾಡಿದ್ರು ನಡಿತೈತಿ. ಮುಂದಕ್ಕೆ ಇನ್ನೊಂದು ಸ್ವಲ್ಪ ನೀರನ್ನು ಹಾಕಿರಿ ತಿದ್ರಿ. ಅರ್ಧ ಕಪ್ಪಷ್ಟು ನೀರನ್ನು ಸಮೀಪ ಅಷ್ಟು ಹಾಕಿ ಮತ್ತೊಮ್ಮೆ ಅದನ್ನು ಬರೋಬ್ಬರಿಯಾಗಿ ನೀವು ಬೀಟ್ ಮಾಡಿದ್ರಿ ಅಂತಂದ್ರೆ ಒಂದು ಏಕದಮ್ ಪದ್ಧತಿಯಾಗಿರುವಂತಹ ಕನ್ಸಿಸ್ಟೆನ್ಸಿ ಅದಕ್ಕೆ ಬರ್ತೈತಿ. ಈ ರೀತಿ ಡ್ರಾಪ್ ಬೀಳಬೇಕು, ಆ ರೀತಿ ಮಾಡ್ಕೊಳ್ಬೇಕಾಕೈತಿ ರೀ ತಿದ್ದಿಲ್ಲ. ಎಷ್ಟು ಇರಬೇಕು ಅಂತೇಳಿ ಈ ಚಮಚೆಯಿಂದನೂ ನಿಮಗೆ ತೋರ್ಸಕತ್ತೀವಿ, ತಾವು ನೋಡ್ಬೋದು. ಇಷ್ಟು ಮಾಡಿದ್ರೆ ಬರೋಬ್ಬರಿಯಾಗಿ ಇನ್ನು ನೀವು ಲಡ್ಡು ಮಾಡೋಕೆ ತಯಾರೈತ್ರಿ ಒಂದು ಬ್ಯಾಟ್ರ್. ಆಮೇಲೆ ಏನು ಮಾಡಿರಿ, ಒಂದು ಪೈಪಿಂಗ್ ಬ್ಯಾಗನ್ನು ತೊಗೊರಿ, ಅಥವಾ ನೀವು ಆಲ್ಟರ್ನೇಟಿವ್ ಏನು ಬೇಕಾದ ಬೇರೆ ಇದ್ರೆ ಅವ್ನು ತೊಗೋಬೋದು. ಒಂದು ಗ್ಲಾಸ್ದಾಗ ಅದನ್ನ ಹಾಕಿ ಈಸಿ ಆಗಲಿ ಅಂತ ಹಿಂಗೆ ಮಾಡ್ಕೊರಿ ತಿದ್ರಿ. ಇದ್ರಾಗ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಬ್ಯಾಟ್ರನ್ನ ಅಥವಾ ಅಷ್ಟು ಹಿಟ್ಟನ್ನು ನೀವು ಅದರೊಳಗೆ ಹಾಕಿರಿ. ಹಾಕಿ ಏನು ಮಾಡಿರಿ, ಅದನ್ನು ನೀವು ಹಿಂದೆ ಚಂದಂಗೆ ಕ್ಲೋಸ್ ಮಾಡ್ಕೊರಿ ಬರೋಬ್ಬರಿಯಾಗಿ ತಿದ್ರಿ. ಭಾಳ ತುಂಬ್ಸಕ್ಕೆ ಹೋಗ್ಬೇಡ್ರಿ, ಒಂದಿಟ್ಟು ಕಡಿಮೆನ ಇರಲ್ರಿ ಒಂದಿಟ್ಟು ತಿದ್ರಿ. ಇಷ್ಟು ನೀವು ಮಾಡ್ಕೊಂಡು ಹಿಂದೊಂದು ರಬ್ಬರ್ ಹಾಕ್ತಿರೋ ಅಥವಾ ಗಂಟು ಹಾಕ್ತಿರೋ ನೋಡಿರಿ, ಏನರ ಒಂದು ಮಾಡಿ ಮುಂದಕ್ಕೆ ಇದಕ್ಕೆ ಸಾಂದ್ ಈ ರೀತಿಯಾಗಿ ಇಷ್ಟ ಕಟ್ ಮಾಡಿರಿ. ಇಲ್ಲ ಅಂತಂದ್ರೆ ಒಂದು ಸೂಜಿ ತೊಗೊಂಡು ಚುಚ್ಚೂರು ನಡಿತೈತೆ ರೀ. ಇಷ್ಟು ಮಾಡಿರಿ ನೀವು. ಇಷ್ಟು ಮಾಡಿ ಆಮೇಲೆ ತಗೊಂಡು ಇದೇ ರೀತಿ ಗ್ಲಾಸ್ನಾಗ ಇಟ್ಕೊಂಡು ನಿಮಗೆ ಈಸಿಯಾಗಿನೂ ಆಗ್ತೈತೆ ರೀ. ಇನ್ನು ಯಾವ ರೀತಿಯಾಗಿ ಆ ಒಂದು ಬೂಂದಿಯನ್ನು ಸಣ್ಣ ಬೂಂದಿಯನ್ನು ಮಾಡ್ಕೊಳ್ದು ಅಂತೇಳಿ ನೋಡು ಬರ್ರಿ. ಏನೂ ಇಲ್ಲ, ಕರೆಕ್ಟ್ ಎಣ್ಣೆ ಒಂದಿಟ್ಟು ಕಾದಿತ್ತು ಅಂತಂದ್ರೆ ನೀವು ಮ್ಯಾಲೆ ಹೋಗಿ ಈ ರೀತಿಯಾಗಿ ಹಿಡಿದು ಅದನ್ನು ಡ್ರಾಪ್ ಬೀಳಾಗಿ ಬಿಡ್ಬೇಕು ರೀತಿ ಇದ್ರಿ. ಒಂದೊಂದು ಹಣಿಗತ್ಲೆ ಈ ರೀತಿ ಬಿದ್ದು ಅಂತಂದ್ರೆ ಬೂಂದಿ ಚಲೋತ್ನಾಗೆ ಬರ್ತಾವೆ. ಅವನ್ನ ನೀವು ಒಂದು ಜಾರಿಂದ ಆರಾಮಾಗಿ ಅತಿ ಸುಲಭವಾಗಿ ತೆಗಿಬೋದು ರೀ ತಿದ್ರಿ. ಏನು ಮಾಡೋದು ಅವಶ್ಯಕತೆ ಇಲ್ಲ ರೀ ತಿದ್ರಿ. ಎಷ್ಟು ಈಸಿಯಾಗಿ ಮಸ್ತಾಗಿ ಬೂಂದಿಗಳು ಬೀಳತ್ತಾವ ಅಂತೇಳಿ ನೋಡಾಕತ್ತೀರಿ. ಅವು ಸ್ವಲ್ಪ ಹೆಂಗೆ ಚಂದಂಗೆ ಬೇಕಾದಂಗೆ ಬಿದ್ರೂ ನಡೀತೈತಿ, ಒಂದಿಟ್ಟು ದಪ್ಪ ಆದ್ರೂ ನಡೀತೈತಿ, ಏನಾಗೋದಿಲ್ಲ ರೀ. ಬರೋಬ್ಬರಿಯಾಗಿ ಬರ್ತಾವು ಮಸ್ತಾಗಿ. ನೀವು ಈ ರೀತಿಯಾಗಿ ಬೂಂದಿಗಳನ್ನು ಎಣ್ಣೆ ಒಳಗೆ ಚಲೋತ್ತಂಗಿ ಕರಿದು ತೆಗಿಬೇಕಾಕೈತಿ ರೀ. ನೋಡಿ, ಎಲ್ಲನೂ ಈಸಿಯಾಗಿ ನೀವು ಇದೇ ರೀತಿ ಒಳಗೆ ಪಾಲಿಸ್ಬೇಕಾಗತ್ತೆ. ಒಂದು ಎಲ್ಲ ಯಾವ್ಯಾವ ಮೆಥಡನ್ನು ಹೆಂಗೆ ಹೇಳತ್ತಿರಲಿಲ್ಲ ಹಂಗೆ ಮಾಡಿರಿ. ಯಾವುದೂ ತೊಂದರೆ ಇಲ್ಲದೆ ನಿಮಗೆ ಬರೋಬ್ಬರಿಯಾಗಿ ಬರ್ತಾವೆ ತಿದ್ರಿ. ಇಷ್ಟನ್ನು ಮಾಡಿರಿ. ಅದಾದ ನಂತರ ನೀವು ಸ್ವಲ್ಪ ದಪ್ಪು ಬಂದು ಅಂತಂದ್ರೆ ನೀವು ಮಿಕ್ಸರ್ ಜಾದ ಹಾಕಿ ಮಾಡ್ತಂತಂದ್ರೆ ಹಂಗೆ ಮಾಡಿದ್ರು ನಡಿತೈತೆ ರೀ. ಸ್ವಲ್ಪ ದಪ್ಪನೆ ಕಟ್ತಂದ್ರೆ ಹಂಗೆ ಮಾಡಿದ್ರು ನಡಿತೈತೆ ರೀ. ಹೆಂಗೆ ನೀವು ಈ ಥರ ಚೇಂಜಸ್ ಮಾಡ್ಕೋತಿರೋ ಅದನ್ನು ನೀವು ಮಾಡ್ಕೊಳ್ಬೋದು. ಆದರೆ ಎಣ್ಣೆ ಒಳಗೆ ಇದೇ ಮೆಥಡನ್ನು ನೀವು ಫಾಲೋ ಮಾಡಿದ್ದೀನಿ ಅಂತಂದ್ರೆ ನಿಮಗೆ ಸುಲಭವಾಗಿ ಈ ರೀತಿ ಎಣ್ಣೆ ಒಳಗೆ ಕರೆದು ತೆಗಿಯಾಕೆ ಬರ್ತೈತೆ ರೀ. ನೀವು ಒಮ್ಮೆ ಭಾಳ ಮಾಡಿ ತೆಗಿತಂತಂದ್ರೆ ಹಂಗೂ ನಡಿತೈತೆ ರೀ. ಅವು ನೋಡ್ಬೋದು, ನಿಮಗೆ ಎಲ್ಲಿ ನಾವು ಸರ್ಸಾಕು ಅಥವಾ ಏನೋ ಬೇರೆ ಕಡೆ ಮಾಡಾಕು ನಿಮಗೆ ಕೆಲಸ ಹತ್ತಂಗಿಲ್ಲ ರೀ. ಅದು ತಣ್ಣಿನ ತಾಣ ಕರೆದು ಹೋಗಿಬಿಡ್ತಾವೆ. ಈ ರೀತಿಯಾಗಿ ನೀವು ಮಾಡಬೇಕಾಕೈತೆ ರೀ ತಿದ್ದಿಲ್ಲ. ಇಷ್ಟು ನೀವು ಮಾಡಿ ಬರೋಬ್ಬರಿಯಾಗಿ ಇವುಗಳನ್ನ ಎಣ್ಣೆ ಕರೆದು ನೀವು ತಕ್ಕೊಳ್ಬೇಕಾಗೈತೆ ರೀ. ಅದು ತೆಗೆದು ಭಾಳ ತಗೊಬಿಟ್ರಿ ಅಂತಂದ್ರೆ ಸ್ವಲ್ಪ ಕೆಂಪಾಗ್ತಾವೆ, ಅದ್ರ ಕಡೆನೂ ಲಕ್ಷ್ಯ ಇರಲಿ ನಿಮಗೆ. ಈ ರೀತಿಯಾಗಿ ನೀವು ಮಾಡ್ಕೊಳ್ಬೋದು ರೀ. ಅಕಸ್ಮಾತ್ ನೀವು ಈ ರೀತಿಯಾಗಿ ಹಿಡಿದು ಅಂದ್ರೆ ಕೈ ಸ್ವಲ್ಪ ವಂಕ್ ಮಾಡಿ ಅಂದ್ರೆ ಮಡಿಚಿ ಈ ರೀತಿಯಾಗಿ ನಾವು ಒಂದು ಈಟ್ ಅದನ್ನು ಬಿಡ್ತೀವಿ ಅಂತಂದ್ರೆ ಅವು ಸ್ವಲ್ಪ ಉದ್ದುದಾಗತ್ತಾವೆ. ಇವನು ನೀವು ಮಿಕ್ಸರ್ ಜಾರ್ದಾಗ ಹಾಕಿ ನೀವು ಮಾಡ್ಕೊಳ್ಬೋದು ರೀ. ಇಲ್ಲ ನಂಗಿಲ್ಲ, ನಾವು ಹಿಂಗೂ ಮಾಡ್ಕೊಳ್ಬೋದು ರೀ. ಆದ್ರೆ ಸ್ವಲ್ಪ ನೀವು ಗುಂಡನ ಮಾಡಿದರೆ ಇನ್ನೂ ಚಲೋ ಐತ್ರಿ. ಈ ರೀತಿಯಾಗಿ ನೀವು ಬೂಂದಿ ಸಹ ನೀವು ಮಾಡ್ಕೊಬೋದು. ನಿಮಗೆ 2 ಥರ ತೋರಿಸಿದ್ದೀವಿ. ಹಂಗೆ ಮಾಡ್ರೆ ಹಂಗೆ ಆಕೈತೆ ರೀ. ಸ್ವಲ್ಪ ಅದನ್ನು ಕೈ ಈ ರೀತಿಯಾಗಿ ಹಿಡಿದ್ರಿ ಅಂತಂದ್ರೆ ಹಿಂಗೂ ಆಗ್ತಾವೆ, ಸ್ವಲ್ಪ ಉದ್ದುದಾಗ್ತಾವೆ ಒಟ್ಟು ಮತ್ತೇನಿಲ್ಲ ರೀ. ನಿಮಗೆ ಈ ರೀತಿಯಾಗಿ ಬೂಂದಿಗಳು ತಯಾರಾದ ನಂತರ ಇವನ್ನ ಎಲ್ಲನೂ ಒಂದು ಕಡೆ ತೆಗೆದಿಟ್ಕೋರಿ. ಅಂದ್ರೆ ಒಂದು ಜಾರನೆ ಹಾಕಿಡ್ರಿ. ಅಕಸ್ಮಾತ್ ಎಣ್ಣೆದು ಇತ್ತು ಅಂತಂದ್ರೆ ಬಸದು ಹೋಗಿಬಿಡ್ತೈತಿ. ಇನ್ನು ನೋಡಿ ಏನು ಮಾಡೋಣಪ್ಪ ಅಂತಂದ್ರೆ ಸಕ್ಕರೆಯನ್ನು ತೊಗೊಂಡು, ಸಕ್ಕರೆ ಎಷ್ಟು 1.5 ಕಪ್ಪಷ್ಟು ಸಕ್ಕರೆಯನ್ನು ಒಂದು ಕಡಾಯಿದಾಗ ಹಾಕಿದ್ದೀವಿ. ಅದಕ್ಕೆ ನೀರನ್ನು ಸೇರ್ಸಾಕತ್ತೀವಿ. ಎಷ್ಟು ರೀ, 1 ಕಪ್ಪಷ್ಟು ನೀರನ್ನು ಹಾಕಿ ಅದಕ್ಕೊಂದು ಈಟ ಕೇಸರನ್ನು ಹಾಕಿದ್ದೀವಿ. ನೋಡಿ, ಈಗ ಈ ಸಕ್ಕರೆ ಏನೈತ್ರಲ್ಲ ಅದು ಪೂರ್ತಿಯಾಗಿ ಕರಗಬೇಕು. ಚೆನ್ನಾಗಿ ಕರಗಿತು ಅಂದ್ರೆ ಪದ್ಧತಿಯಾಗಿ ಆಗ್ತೈತಿ. ಕರಗಿ ಈ ರೀತಿಯಾಗಿ ಸ್ವಲ್ಪ ಕುದಿಯಾತಿರ್ತೈತಿ. ಅವಾಗ ಅದಕ್ಕೊಂದಿಟ್ಟು ನಿಂಬೆಹಣ್ಣಿನ ರಸ ಸ್ವಲ್ಪ ಹಾಕ್ರಿ. ಅದಾದ ನಂತರ ನಿಮಗೆ ಬೇಕಾಗಿರುವಂತಹ ಕೇಸರ್ ಅಥವಾ ಇಲ್ಲ ಅಂತಂದ್ರೆ ಲೆಮನ್ ಎಲ್ಲೋ ಆಗೊಂದು ಕಲರನ್ನು ಹಾಕಿರಿ. ಅದಾದ ನಂತರ ಇದನ್ನು ಕಂಪ್ಲೀಟಾಗಿ ಮಿಕ್ಸ್ ಮಾಡಿರಿ. ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿ ಒಂದೀಟು ಕುದಿ ಬರಾಕ ನೀವು ಬಿಡಬೇಕಷ್ಟೇ ರೀ ತಿದ್ರೇ. ಇಷ್ಟ ಮಾಡಿರಿ. ಲೆಮನ್ ಎಲ್ಲನ ಬೇಡ ಅಂತಂದ್ರೆ ನೀವು ಇದ್ರಾಗ ಒಂದು ಈಟ್ ಕೆಂಪು ಅಥವಾ ಏನು ರೀ ಕೇಸರನ್ನು ಮಿಕ್ಸ್ ಮಾಡಿದ್ದೀನಿ ಅಂತಂದ್ರೆ ಸ್ವಲ್ಪ ಕಲರ್ ಚೇಂಜ್ ಆಗ್ತದೆ. ನಿಮಗೆ ಯಾವ್ದು ಬೇಕೋ ಅದನ್ನು ನಿಮಗೆ ನಾವು ತೋರಿಸಿ ಹಾಕಕತ್ತೀವಿ. ನೀವು ಮೊದಲನೇ ಒಂದನ್ನು ಹಾಕಿಬಿಡ್ರಿ. ನೋಡಿ,
ಇಷ್ಟಾದ ನಂತರ ಬೂಂದಿ ಏನು ಮಾಡಿ ಇಟ್ಕೊಂಡಿದ್ದಿರಲ್ಲ ಆ ಬೂಂದಿಯನ್ನು ಇದ್ರೊಳಗೆ ತೊಗೊಂಬಂದು ಹಾಕಿರಿ. ಸಕ್ಕರೆ ಏನಾದ್ರು ಕರಗಿರ್ತದೆ ಪೂರ್ತಿ ಅದ್ರೊಳಗೆ ಹಾಕಿ ಅದನ್ನು ನೀವು ಮಿಕ್ಸ್ ಮಾಡೋಕ್ಕೆ ಶುರು ಮಾಡಿ. ಕಂಪ್ಲೀಟಾಗಿ ಅದನ್ನು ಮಿಕ್ಸ್ ಮಾಡಿರಿ. ಚೆಂದಂಗೆ ಅದರೊಳಗೆ ಎಲ್ಲ ಕಡೆನೂ ಸಕ್ಕರೆ ಕೂಡ್ಕೊಳ್ಬೇಕ್ರಿ. ಆ ರೀತಿಯಾಗಿ ನೀವು ಮಿಕ್ಸ್ ಮಾಡಬೇಕಾಕೈತಿ ರೀ. ಇದಿಲ್ಲ ಅಂದ್ರೆ ಈ ಒಂದು ಮೋತಿಚೂರ್ ಲಡ್ಡು ಭಾಳ ಚಲೋ ತಂಗಿ ಆಗ್ತಾವೆ ರೀ. ಸಣ್ಣ ಮಾಡ್ಕೊಂಡ್ರೆ ಭಾಳ ಮಸ್ತಾಗಿ ಆಗ್ತಾವೆ ಮತ್ತು ಎಲ್ಲರೂ ಇಷ್ಟಪಟ್ಟು ತಿನ್ನುವಂತಹ ಒಂದು ಲಡ್ಡು ಸಹ ಆಗ್ತಾವೆ. ಆಮೇಲೆ ಅದನ್ನೆಲ್ಲನೂ ಪದ್ಧತಿಯಾಗಿ ಮಿಕ್ಸ್ ಮಾಡಿ ಲಾಸ್ಟಿಗೆ ಅದಕ್ಕೊಂದು ಟೇಬಲ್ ಸ್ಪೂನಷ್ಟು ತುಪ್ಪವನ್ನು ನೀವು ಹಾಕಿ ಅದನ್ನು ಮತ್ತೊಮ್ಮೆ ಮಿಕ್ಸ್ ಮಾಡಿದಿರಿ ಅಂತಂದ್ರೆ ಈ ಒಂದು ಉಂಡೆ ಅಥವಾ ಮೋತಿಚೂರ್ ಲಡ್ಡು ಭಾಳ ಸ್ವಾದಿಷ್ಟಕರವಾಗಿ ತಯಾರಾಗ್ತಾರೆ. ಅದನ್ನು ಮತ್ತೊಮ್ಮೆ ಮಿಕ್ಸ್ ಮಾಡಿ ಕೆಳಗೆ ತೊಗೊಂಬಂದ ಈ ರೀತಿಯಾಗಿ ಮೇಲೆಲ್ಲನೂ ಪದ್ಧತಿಯಾಗಿ ಅದನ್ನು ಸಮ ಮಾಡಿ ನೀವು ಏನು ಮಾಡಿರಿ, ಇದ್ರ ಮೇಲೆ ಒಂದು ಲಿಡ್ಡನ್ನು ಮುಚ್ಚಿ ಬಿಟ್ಬಿಡ್ರಿ. ಇಲ್ಲ ಅಂತಂದ್ರೂ 30-40 ನಿಮಿಷ ಬಿಟ್ಬಿಡ್ರಿ. ಅಂದ್ರೆ ಪದ್ಧತಿಯಾಗಿ ಉಂಡೆಯನ್ನು ನೀವು ಆಮೇಲೆ ಅಥವಾ ಲಡ್ಡುವನ್ನು ಮಾಡ್ಕೊಳ್ಬೋದು ರೀ. ಈಗ ನೀವು 30-40 ನಿಮಿಷ ಬಿಟ್ಟು ನೀವು ನೋಡ್ಬೋದು ಅದನ್ನು ಬರೋಬ್ಬರಿಯಾಗಿ ಸಕ್ಕರೆ ಎಲ್ಲ ಕುಡ್ಕೊಂಡಿರ್ತೈತಿ. ಅಂದ್ರೆ ಸಕ್ಕರೆ ಏನು ಕಲಿಸಿಟ್ಟಿರ್ತೀವಿ ನೋಡ್ರಿ ನಾವು ಅದರೊಳಗೆ ಅದೆಲ್ಲನೂ ಕೂಡಿರ್ತೈತೆ ರೀ. ಈಗ ನೀವು ಅದನ್ನು ಮತ್ತೊಮ್ಮೆ ಮಿಕ್ಸ್ ಮಾಡಿಕೊಂಡು ಅದರೊಳಗೆ ಏಲಕ್ಕಿ ಪುಡಿಯನ್ನು ಹಾಕಿ ನಿಮಗೆ ಬೇಕಾಗಿರುವಂತಹ ಡ್ರೈ ಫ್ರೂಟ್ಸನ್ನು ನೀವು ಅದ್ರಾಗ ಸೇರಿಸ್ಬೋದು. ನಾವು ಗೋಡಂಬಿ ಅಟ್ಟ ಸೇರ್ಸಾಕತ್ತೀವಿ, ಮತ್ತೇನು ಸೇರ್ಸಾಕತ್ತಿಲ್ಲ ರೀ. ನೋಡಿ ಇಷ್ಟ ಆದ ನಂತರ ಇದನ್ನು ಪದ್ಧತಿಯಾಗಿ ಮತ್ತೊಮ್ಮೆ ಮಿಕ್ಸ್ ಕೊಡ್ರಿ. ಮಿಕ್ಸ್ ಕೊಟ್ಟು ಆದ ನಂತರ ಇವನ್ನ ನೀವು ಲಡ್ಡು ಮಾಡೋಕ್ಕೆ ಶುರು ಮಾಡಿ. ನೋಡಿ ಸಣ್ಣ ಮಾಡೋರಿದ್ದರೆ ಸಣ್ಣ ಮಾಡಿರಿ, ದೊಡ್ಡ ಮಾಡೋರಿದ್ದರೆ ದೊಡ್ಡ ಮಾಡಿರಿ. ಸ್ವಲ್ಪ ಇಷ್ಟು ನೀವು ಕೈಯಾಗಿ ಏನು ತೊಗೊಂಡಿರ್ತಿರಲ್ಲ ಅದ ಕೈಯಾಗಿಂದ ಒಂದು ಹಿಂಗೆ ಆಟ ಆಡ್ಕೊತಾ ಹೋದ್ರಿ ಅಂತಂದ್ರೆ ಈ ಒಂದು ಮಸ್ತಾಗಿರುವಂತಹ ಮೋತಿಚೂರ್ ಲಡ್ಡು ಸುಲಭವಾಗಿ ತಯಾರಾಗ್ತದೆ ರೀ. ಇದ್ರೊಳಗೆ ನಿಮ್ಗೆ ಭಾಳ ಜಂಜಾಟ ಅನಿಸೋದಿಲ್ಲ. ಉಳಿದಿದ್ದು ಉಂಡೆ ಎಲ್ಲ ಉಂಡೆ ಕಟ್ಟೋಕ್ಕಿಂತ ಈ ಒಂದು ಉಂಡೆ ಅಥವಾ ಲಡ್ಡು ಭಾಳ ಈಸಿಯಾಗಿ ನೀವು ಕಟ್ಬೋದು ರೀ. ಆರಾಮಾಗಿ ನಿಮಗೆ ಆ ಕೈಯಾಗಿ ಒಂದು ಇಷ್ಟು ತೊಗೊಂಡು ಒಂದು ಸ್ವಲ್ಪ ಒತ್ತಿದಂಗೆ ಮಾಡಿ ಆಟ ಆಡಿಸಿದ್ರಿ ಅಂತಂದ್ರೆ ಅದು ಮುಗ್ದ ಹೋಯ್ತು ರೀ. ಬೈಂಡಿಂಗ್ ಬರೋಬ್ಬರಿ ಹಾಕಿ ಕುಂದಿರ್ತೈತಿ ಮತ್ತು ಚಂದನೂ ಕಾಣ್ತೈತಿ, ಏಕದಮ್ ಶೈನೂ ಹೊಡಿತೈತಿ. ಕೈಯೊಳಗೆ ಈ ರೀತಿಯಾಗಿ ತೊಗೊಂಡು ಅದನ್ನ ಗುಂಡಾಗಿ ತಿಕ್ಕಿದ್ರಿ ಅಂತಂದ್ರೆ ಅದು ಇನ್ನಟ್ಟು ಶೈನ್ ಹೊಡಿತೈತಿ ಮತ್ತು ಮಸ್ತೂ ಅನಿಸ್ತೈತಿ ರೀ. ತಿಳ್ತಿಲ್ಲ ಈ ರೀತಿಯಾಗಿ ನೀವು ಮೋತಿಚೂರ್ ಲಡ್ಡುವನ್ನು ಒಂದಾದ್ಮೇಲೆ ಒಂದು ಮಾಡ್ಕೊಳ್ಬೋದು ರೀ. ಒಂದು ಸಿಂಪಲ್ ಆಗಿರುವಂತಹ ವಿಧಾನ. ನಿಮಗೆ ಹೆಂಗೆ ತೊಗೊಳೋದಂತ ಗೊತ್ತೈತಿಲ್ಲ, ಎಷ್ಟು ಬೇಕೋ ನೋಡ್ಕೊಂಡು ಅಷ್ಟೇ ತೊಗೊಂಡ ನೀವು ಅದ್ರ ಮ್ಯಾಲೆ ಒಂದು ಬೇಕಂದ್ರೆ ಗೋಡಂಬಿ ಹಚ್ಚಿ ಕಟ್ರಿ. ಇಲ್ಲ ನೀವನ್ನ ಅದ್ರ ಒಳಗೆ ಹೋದ್ರೆ ಹೋಗ್ಲಿ ಅಂತೇಳಿ ಹೆಂಗೆ ಬೇಕೋ ಹಂಗೆ ಕಟ್ರಿ, ಅಥವಾ ಮ್ಯಾಲೆ ನೀವೇ ತೊಗೊಂಬಂದು ಹಚ್ಚಿರಿ. ಹಿಂಗೆ ಪದ್ಧತಿಯಾಗಿ ಈ ಒಂದು ಮೋತಿಚೂರ್ ಲಡ್ಡುವನ್ನು ನೀವು ತಯಾರು ಮಾಡ್ಕೊಳ್ಬೇಕ್ರಿ. ಹಿಂಗೆ ಮಾಡಿದ್ರಿ ಅಂತಂದ್ರೆ ನಿಮಗೆ ಅತಿ ಸುಲಭ ವಿಧಾನದಾಗ ಎಲ್ಲ ರೀತಿಯ ಅಂದ್ರೆ ಎಲ್ಲದಕ್ಕಿಂತ ಸಿಂಪಲ್ ಆಗಿರುವಂತಹ ಮೆಥಡ್ ಒಳಗೆ ಈ ಒಂದು ಮೋತಿಚೂರ್ ಲಡ್ಡು ತಯಾರಾಗ್ತದೆ ರೀ. ಇನ್ನೂ ಏನ್ರಿ ನಿಮಗೆ ಪ್ರಶ್ನೆಗಳಿದ್ದು ಅಂತಂದ್ರೆ ನಮ್ಮ ಕಮೆಂಟ್ ಸೆಕ್ಷನ್ ಖಾಲಿ ಐತಿ. ತಾವು ನಮ್ಮ ಕಮೆಂಟ್ ಸೆಕ್ಷನ್ನಾಗ ನಿಮ್ಮ ಪ್ರಶ್ನೆಗಳನ್ನ ಕೇಳ್ಬೋದು ರೀ. ಹಾಗೆ ಇನ್ನೂ ಈಸಿಯಾಗಿ ಹಲವಾರು ಬಗೆಯ ಉಂಡೆಗಳು ಅಥವಾ ಲಡ್ಡುಗಳು ನಮ್ಮ ಚಾನಲ್ದಾಗ ಅದಾವ ರೀ. ತಾವು ನೋಡಿಲ್ಲ ಅಂತಂದ್ರೆ ಒಂದು ಸಲ ನೋಡ್ಕೊಂಡು ಬರ್ರಿ ನಮ್ಮ ಯೂಟ್ಯೂಬ್ ಚಾನಲ್ನ ಅಂತ ಹೇಳ್ತಾ, ಹಂಗೆ ಈ ಒಂದು ಉಂಡೆ ತಪ್ಪಲಾರ್ದ ಟ್ರೈ ಮಾಡಿರಿ ಅಥವಾ ಲಡ್ಡುವನ್ನು ಮಾಡಿರಿ ಅಂತ ಹೇಳ್ತಾ, ಇದು ಸವಿರುಚಿಯ ಸೊಬಗು ಅನ್ನದಾತ ಸುಖೀಭವ. ಧನ್ಯವಾದಗಳು, ನಮಸ್ಕಾರ.